ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 39ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಏಷಾ ಬುದ್ಧಿ ಅನ್ನೋದನ್ನ ಯಾಕೆ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗಿನ ಪ್ರಕರಣದಲ್ಲಿ ಈ ಸಮಭಾವದ ವರ್ಣನೆಯನ್ನ ಯಾವ ಪ್ರಕಾರದಿಂದ ಮಾಡಲಾಗಿದೆ? ಇದು ಪ್ರಶ್ನೆ. ಅಂದ್ರೆ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೂ ಕೂಡ ಸಮಭಾವ ಅಂತ ಹೇಳಿದನಲ್ಲ, ಸಮಭಾವನೆಯನ್ನ ಇಟ್ಕೊಂಡು ನೀನ್ ಮಾಡ್ಬೇಕು ಅಂತಂದ್ಬಿಟ್ಟು ಅದನ್ನ ಹೇಗೆ ವರ್ಣನೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಈಗ ಉತ್ತರ ಏನ್ ಹೇಳ್ತಾ ಇದಾರೆ ಅಂತ ನೋಡೋಣ. ಆತ್ಮನ ಯಥಾರ್ಥ ಸ್ವರೂಪವನ್ನ ತಿಳಿಯದ ಕಾರಣದಿಂದ, ಈಗ ಆತ್ಮದ ಯಥಾರ್ಥ ಸ್ವರೂಪ ಅದು ಹೇಗಿದೆ ಏನು ಅಂತ ತಿಳ್ಕೊಳ್ಳದೆ ಇರುವ ಕಾರಣದಿಂದ ಮನುಷ್ಯನಿಗೆ ಸಮಸ್ತ ಪದಾರ್ಥಗಳಲ್ಲಿ ವಿಷಮ ಭಾವ ಉಂಟಾಗುತ್ತೆ. ಅಂದ್ರೆ ಅವನಿಗೆ ಆ ಭಾವ ಇಲ್ಲದೆ ಇರೋದ್ರಿಂದ ಅವನಿಗೆ ವಿಷಮ ಭಾವ, ಅಂದ್ರೆ ಎಲ್ಲಾ ಪದಾರ್ಥಗಳಲ್ಲೂ ಕೂಡ ಅವನು ವಿಷಮ ಭಾವನೆಯನ್ನ ಇಟ್ಕೊಂಡಿರ್ತಾನೆ. ಯಾವಾಗ ಆತ್ಮದ ಯಥಾರ್ಥ ಸ್ವರೂಪವನ್ನ ತಿಳ್ಕೊಳ್ತಾನೋ ಆಗ ಅವನ ದೃಷ್ಟಿಯಲ್ಲಿ ಆತ್ಮ ಮತ್ತೆ ಪರಮಾತ್ಮರಲ್ಲಿ ಭೇದ ಇರೋದಿಲ್ಲ. ಮತ್ತೆ ಒಬ್ಬನೇ ಒಬ್ಬ ಸಚ್ಚಿದಾನಂದಗನ ಬ್ರಹ್ಮನಿಗಿಂತ ಬೇರೆ ಯಾವುದರ ಅಸ್ತಿತ್ವವೂ ಕೂಡ ಇರೋದಿಲ್ವೋ ಆಗ ಅವನಿಗೆ ಯಾವುದರಲ್ಲೂ ಕೂಡ ಭೇದ ಬುದ್ಧಿ ಹೇಗೆ ತಾನೇ ಉಂಟಾಗೋದಕ್ಕೆ ಸಾಧ್ಯ? ಈಗ ಎಲ್ಲಿವರೆಗೂ ನಾವು ಅಜ್ಞಾನಿಗಳಾಗಿರ್ತೀವೋ ಅಲ್ಲಿವರೆಗೂ ನಮಗೆ ಆ ವಿಷಯ ಏನು ಅನ್ನೋದು ಸರಿಯಾಗಿ ಗೊತ್ತಿರೋದಿಲ್ಲ. ಜ್ಞಾನವನ್ನ ತಿಳ್ಕೊಂಡ್ಮೇಲೆ ನಾವು ಅದನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ, ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಆಗುತ್ತಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಯಾವುದೇ ವಿಷಯ ಆದ್ರೂ ಅಷ್ಟೇನೆ, ನಮಗೆ ಆ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಅಥವಾ ತಿಳುವಳಿಕೆ ಅಂತ ನಾವೇನ್ ಹೇಳ್ತೀವೋ ಅದು ಗೊತ್ತಾಗೋವರೆಗೂ, ಆ ಜ್ಞಾನ ನಮಗ್ ಬರೋವರೆಗೂ ನಮ್ಗ ನಾವು ಅದನ್ನ ನೋಡೋ ರೀತಿನೇ ಬೇರೆ ಆಗಿರುತ್ತೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರುತ್ತೆ. ಆದ್ರೆ ಯಾವಾಗ ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಬಂದ್ಬಿಡುತ್ತೋ ಆಗ ನಾವು ನೋಡೋ ರೀತಿನೇ ಬೇರೆ, ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರುತ್ತಲ್ವಾ. ಈಗ ಯಾವಾಗವರೆಗೂ ನಾವು ಅಜ್ಞಾನದಲ್ಲಿ ಇರ್ತೀವೋ ಆಗ ಎಲ್ಲ ಸಪ್ರೇಟ್ ಆಗಿದೆ, ಎಲ್ಲಾನು ಬೇರೆ ಬೇರೆ ಅಸ್ತಿತ್ವವನ್ನು ಹೊಂದಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಯಾವಾಗ ನಮಗೆ ಆತ್ಮ ಪರಮಾತ್ಮ ಆ ವಿಷಯದ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಾಗುತ್ತೋ ಆಗೆಲ್ಲವೂ ಒಂದೇ ಅನ್ನೋದು ಗೊತ್ತಾಗುತ್ತೆ. ಆವಾಗ ಭೇದ ಭಾವವನ್ನು ಎಲ್ಲಿ ಇಟ್ಕೊಳ್ತೀರಾ? ಇವನು ಪರಮಾತ್ಮನೇ ಅವನು ಪರಮಾತ್ಮನೇ, ಎಲ್ಲರಲ್ಲೂ ಅವನೇ ಇರೋದು, ಅವನೇ ಎಲ್ಲ ಕಡೆನೂ ವ್ಯಾಪ್ತವಾಗಿದ್ದಾನೆ ಅಂತಂದ್ಮೇಲೆ ಭೇದ ಭಾವ ಅನ್ನೋದು ನಮಗೆ ಎಲ್ಲಿಂದ ಬರೋದಕ್ಕೆ ಸಾಧ್ಯ? ಅದಕ್ಕೋಸ್ಕರನೇ ಭಗವಂತ 11ನೇ ಶ್ಲೋಕದಲ್ಲಿ ಮರಣ ಹೊಂದುವ ಮತ್ತೆ ಜೀವಿಸುವುದರಲ್ಲಿ ಭ್ರಮಾತ್ಮಕವಾದ ಈ ವಿಷಮ ಭಾವ ಅಥವಾ ಭೇದ ಬುದ್ಧಿಯ ಕಾರಣದಿಂದ ಉಂಟಾಗುವ ಶೋಕವನ್ನ ಸರ್ವಥಾ ಅನುಚಿತ ಅಂತ ತಿಳಿಸಿ ಆ ಶೋಕದಿಂದ ರಹಿತನಾಗಲು ಸಂಕೇತ ಮಾಡ್ತಾನೆ. ಅಂದ್ರೆ 11ನೇ ಶ್ಲೋಕದಲ್ಲಿ ಅವನೇನು ಹೇಳಿದಾನೆ? ಸಾಯೋದು ಮತ್ತೆ ಹುಟ್ಟೋದು ಇದು ಭ್ರಮೆಯಲ್ಲಿ ಇರುವಂಥದ್ದು. ನಾವು ಈ ಒಂದು ಭೇದ ಬುದ್ಧಿಯ ಕಾರಣದಿಂದ ನಿನಗೆ ಶೋಕ ಅನ್ನೋದು ಆಗೋದು. ಈಗ ಅವರು ಸತ್ತೋಗ್ತಾರೆ, ಕುಲನಾಶ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನಲ್ಲ ಅರ್ಜುನ. ಅದಕ್ಕೆ ಇದೆಲ್ಲ ನಾವು ಭ್ರಮೆಗೆ ಒಳಗಾಗಿರೋದ್ರಿಂದ ಬರುವಂತ ಒಂದು ಫೀಲಿಂಗ್ಸ್ ಇವೆಲ್ಲಾನು. ಸೊ ಇದರಿಂದ ಏನಾಗುತ್ತೆ, ನಮಗೆ ಶೋಕಗಳು ಬರುತ್ತೆ. ಅದಕ್ಕೆ ಇದೆಲ್ಲ ಸರಿಯಲ್ಲ ಅಂತ ಅಂದ್ಬಿಟ್ಟು ಹೇಳಿ ಆ ಶೋಕದಿಂದ ರಹಿತನಾಗೋದಕ್ಕೆ ಅವನು ಸಂಕೇತವನ್ನ ಕೊಡ್ತಾ ಇದ್ದಾನೆ. ನೀನು ಇದರಿಂದ ಹೊರಗಡೆ ಬಾ, ಇದೆಲ್ಲ ನೀನು ಯೋಚನೆ ಮಾಡುವಂಥ ವಿಷಯ ಅಲ್ಲ ಇದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತೆ 12 ಮತ್ತು 13ನೇ ಶ್ಲೋಕಗಳಲ್ಲಿ ಆತ್ಮನ ನಿತ್ಯತ್ವ, 12, 13ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ? ಆತ್ಮ ಯಾವಾಗಲೂ ಇರುತ್ತೆ ಅಂತ ಹೇಳಿದಾನೆ. 11ನೇ ಶ್ಲೋಕದಲ್ಲಿ ಮರಣ ಹೊಂದುವ ಮತ್ತೆ ಜೀವಿಸೋದು ಈ ಎರಡರಲ್ಲಿ ಭ್ರಮೆಯನ್ನು ಇಟ್ಕೊಂಡಿದ್ವಿ, ಅದರಿಂದ ಹೊರಗಡೆ ಬಾ ಅಂತ ಹೇಳ್ತಾನೆ. 12 ಮತ್ತು 13ನೇ ಶ್ಲೋಕಗಳಲ್ಲಿ ಏನು ಹೇಳ್ತಾನೆ? ಆತ್ಮ ಯಾವಾಗಲೂ ಇರುತ್ತೆ, ನಿತ್ಯವಾಗಿರುವಂಥದ್ದು, ಅಸಂಗತ್ವ, ಅದು ಯಾವುದು ಏನೂ ಮಾಡೋಕ್ಕಾಗಲ್ಲ ಮತ್ತದು ಯಾರಿಗೂ ಕಾಣಿಸೋದಿಲ್ಲ, ಆ ರೀತಿ ಒಂದು
ವಿಷಯವನ್ನು ತಿಳಿಸ್ತಾ ಪ್ರಾಣಿಗಳು ಸಾಯೋದ್ರಲ್ಲಿ ಮತ್ತು ಜೀವಿಸಿರೋದ್ರಲ್ಲಿ ಯಾವ ಭೇದ ಕಂಡು ಬರುತ್ತೋ ನಮಗೆ, ಈಗ ನಮಗೆ ಅನಿಸುತ್ತಲ್ವ ನಾವು ಸಾಯ್ತೀವಿ ಹುಟ್ತೀವಿ ಅಂತಂದ್ಬಿಟ್ಟು, ಅಂದರೆ ಭೇದ ನಾವು ಕಾಣಿಸ್ತಾ ಇದೆ ನಮಗೆ. ಅಂದರೆ ಯಾಕೆ ಕಾಣಿಸುತ್ತಿದ್ದು? ನಾವು ಅಜ್ಞಾನದಲ್ಲಿರೋದ್ರಿಂದ. ಈ ಭೇದ ಭಾವ ಅನ್ನೋದು ಅಜ್ಞಾನದಿಂದ ಜನಿಸಲ್ಪಡುತ್ತೆ. ಆತ್ಮಜ್ಞಾನಿಯಾದಂತಹ ಧೀರ ಪುರುಷರಲ್ಲಿ, ಅಂದರೆ ಆತ್ಮ ಅಂತಂದರೆ ಏನು ಅಂತ ಚೆನ್ನಾಗಿ ತಿಳ್ಕೊಂಡಿರ್ತಾರಲ್ವ, ಅಂಥ ಧೀರ ಪುರುಷರಲ್ಲಿ ಈ ಭೇದ ಬುದ್ಧಿ ಅನ್ನೋದು ಇರೋದಿಲ್ಲ. ಯಾಕೆ ಅಂತಂದರೆ ಆತ್ಮನು ಸಮವಾಗಿರುವಂಥವನು, ನಿರ್ವಿಕಾರನು ಮತ್ತು ಶಾಶ್ವತನಾಗಿದ್ದಾನೆ. ನೋಡಿ, ಒಂದೇ ಡಿಫ್ರೆನ್ಸ್ ಇರೋದು. ಆತ್ಮದ ತಿಳುವಳಿಕೆ ಯಾರಿಗಿರುತ್ತೋ ಅವರು ಭೇದ ಬುದ್ಧಿಯನ್ನು ಹೊಂದಿರೋದಿಲ್ಲ. ಯಾರಿಗಿರೋದಿಲ್ವೋ ಅವರು ಭೇದ ಬುದ್ಧಿಯನ್ನು ಹೊಂದಿರ್ತಾರೆ. ಅವರು ಜನನ ಮರಣ ಎಲ್ಲದಕ್ಕೂ ಶೋಕ ಪಡ್ತಾ ಇರ್ತಾರೆ. ಆದರೆ ಯಾರಿಗೆ ಗೊತ್ತಿರುತ್ತೋ ಅಂದರೆ ಆತ್ಮ ಏನು ಅಂತ, ಅವರು ಜನನ ಮರಣ ಯಾವುದು, ಯಾಕಂದರೆ ಅವರಿಗೆ ಎಲ್ಲವೂ ಪರಮಾತ್ಮ, ಎಲ್ಲವೂ ಒಂದೇ ಇರೋದು ಆ ಸಚ್ಚಿದಾನಂದ ಘನ ಅಂತ ತಿಳ್ಕೊಂಡಿದ್ಮೇಲೆ ಅವನು ಯಾವುದ್ರ ಬಗ್ಗೆ ತಾನೇ ಯೋಚನೆ ಮಾಡ್ತಾನೆ? ಯಾವ ಭೇದ ಬುದ್ಧಿನೋ ಅವನಿಗಿರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅದಾದಮೇಲೆ ಉಷ್ಣ, ಶೀತ, ಸುಖ, ದುಃಖ ಅನ್ನುವಂಥ ದ್ವಂದ್ವಗಳ ಮೂಲಕ ಭೇದ ಬುದ್ಧಿಯನ್ನು ಉಂಟು ಮಾಡುವಂಥ ಶಬ್ದಾದಿ ಸಮಸ್ತ ವಿಷಯ ಸಂಯೋಗಗಳನ್ನು ಕೂಡ ಅನಿತ್ಯ ಅಂತ ತಿಳಿಸಿ ಅರ್ಜುನನಿಗೆ ಅವುಗಳನ್ನೆಲ್ಲ ನೀನು ಸಹಿಸ್ಕೋಬೇಕು ಮತ್ತು ಅವುಗಳಲ್ಲಿ ಸಮನಾಗಿ ಇರುವಂತೆ ಹೇಳ್ತಾನೆ. ಅಂದರೆ ಶೀತ, ಉಷ್ಣ, ಸುಖ, ದುಃಖ ಈ ದ್ವಂದ್ವಗಳು. ಯಾಕಂದರೆ ಈ ಪ್ರಪಂಚನೇ ದ್ವಂದ್ವ. ನೀವು ಬೇಕಾದರೆ ಯಾವುದನ್ನಾದರೂ ತಗೊಳ್ಳಿ, ಒಂದು ಹೇಳಿದ್ಮೇಲೆ ಅದಕ್ಕೆ ಆಪೋಸಿಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ದ್ವಂದ್ವ ಅಂತ ಹೇಳೋದು. ಈಗ ಸುಖ ಇದ್ಮೇಲೆ ದುಃಖ ಇರುತ್ತೆ, ಶೀತ ಅಂತಂದರೆ ಅದಕ್ಕೆ ಆಪೋಸಿಟ್ ಉಷ್ಣ, ಸಾವು ಅಂತಂದರೆ ಹುಟ್ಟು, ಹೀಗೆ ದ್ವಂದ್ವಗಳಿಂದ ಕೂಡಿರುವಂಥ ಒಂದು ಪ್ರಪಂಚ ಇದು. ಸೊ ಈ ದ್ವಂದ್ವಗಳ ಮೂಲಕ ಭೇದ ಬುದ್ಧಿಯನ್ನು, ಅಂದರೆ ಅದರಲ್ಲಿ ನಮಗೆ ಭೇದ ಕಾಣಿಸ್ತಾ ಇದೆಯಲ್ವಾ, ಅಂಥ ಶಬ್ದಾದಿ ಸಮಸ್ತ ವಿಷಯ ಸಂಯೋಗಗಳನ್ನು ಕೂಡ ಅನಿತ್ಯ ಅಂತ ಭಗವಂತ ಇಲ್ಲಿ ತಿಳಿಸಿ ಅದನ್ನೆಲ್ಲ ನೀನು ಸಹಿಸ್ಕೊಳ್ಬೇಕು ಅಂತ ಹೇಳ್ತಾನೆ. ಇದು 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಕೂಡ ಹೇಳಿದ್ದಾನೆ. ನಾವು ಈ ಹಿಂದೆನೇ ತಿಳ್ಕೊಂಡಿದ್ದೀವಿ. ಒಂದ್ಸರಿ ಅದರ ಅರ್ಥವನ್ನು ಹೇಳ್ಬಿಡ್ತೀನಿ. ನನ್ನ ಶ್ಲೋಕ ಎಲ್ಲ ಓದಲ್ಲ. ಏನು ನಾವು ತಿಳ್ಕೊಂಡಿದ್ವಿ ಅಲ್ಲಿ, ಭಗವಂತ ಹೇಳ್ತಾನೆ, ಹೇ ಕುಂತಿ ಪುತ್ರನೇ, ಶೀತೋಷ್ಣಗಳನ್ನು ಮತ್ತು ಸುಖ ದುಃಖಗಳನ್ನು ಕೂಡ ಕೊಡುವಂತಹ ಇಂದ್ರಿಯ ಮತ್ತು ವಿಷಯ ಸಂಯೋಗವಾದರೂ ಉತ್ಪತ್ತಿ ಮತ್ತು ವಿನಾಶಶೀಲವಾಗಿದೆ ಮತ್ತು ಅನಿತ್ಯವಾಗಿದೆ. ಅದಕ್ಕೋಸ್ಕರ ಎಲೆ ಅರ್ಜುನ ಅವುಗಳನ್ನು ನೀನು ಸಹಿಸ್ಕೋ. ನೋಡಿ, ಶೀತ, ಉಷ್ಣ, ಸುಖ, ದುಃಖ ಇವೆಲ್ಲ ಇಂದ್ರಿಯ ಮತ್ತು ಅದರ ವಿಷಯಗಳು. ಇಂದ್ರಿಯ ವಿಷಯಗಳು ಅಂತ ಹೇಳ್ತೀವಲ್ವ, ಅದು ಎರಡೂ ಸೇರಿದಾಗ ಉತ್ಪತ್ತಿಯಾಗುತ್ತೆ ಮತ್ತು ವಿನಾಶವಾಗುವಂಥದ್ದು. ಇವೆಲ್ಲ ನಿತ್ಯವಾಗಿರುವಂಥದ್ದಲ್ಲ. ಸುಖ ಬಂದ ಮೇಲೆ ಅದು ಶಾಶ್ವತವಾಗಿರುತ್ತಾ? ಇಲ್ಲ. 1 ದಿವಸನೋ 2 ದಿವಸನೋ ಅಥವಾ 1 ಗಂಟೆನೋ ಅಷ್ಟೇ ಕೂಡ ಸುಖ ಇರೋದು ಇರುತ್ತೆ. ನೆಕ್ಸ್ಟ್ ಮೂಮೆಂಟೇ ನಮಗೆ ದುಃಖ ಅನ್ನೋದು ಕಾದಿರುತ್ತೆ. ಅಂದರೆ ಅದು ಅನಿತ್ಯವಾಗಿರುವಂಥದ್ದು. ಅದಕ್ಕೋಸ್ಕರ ನೀನು ಅದನ್ನು ಸಹಿಸ್ಕೊಂಡ್ಬಿಡು. ಈಗ ಬರುತ್ತೆ, ಇನ್ನೊಂದು ಕ್ಷಣದಲ್ಲಿ ಅದು ಹೊರಟೋಗ್ಬಿಡುತ್ತೆ ಅಂತಂದ್ಬಿಟ್ಟು ಹೇಳಿದಾನಲ್ಲಿ. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಸುಖ ದುಃಖಾದಿಗಳನ್ನು ಕೂಡ ಸಮನಾಗಿ ತಿಳ್ಕೊಳ್ಳುವಂಥ ಪುರುಷನನ್ನು ಪ್ರಶಂಸೆ ಮಾಡಿ ಅವನನ್ನು ಪರಮಾತ್ಮನ ಪ್ರಾಪ್ತಿಗೆ ಪಾತ್ರನಾಗಿರುವಂಥವನು ಅಂತ ಹೇಳಿದ್ದಾನೆ. ಅಂದರೆ ಯಾರು ಸುಖ ದುಃಖಗಳನ್ನು ಸಮಾನವಾಗಿ ತಗೊಳ್ತಾನೋ, ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ತಗೊಳ್ಬೇಕು, ಅವನ ಆಚರಣೆಯಲ್ಲಿ ಇಟ್ಕೊಂಡಿರಬೇಕು, ಅಂಥವನನ್ನು ಹೊಗಳುತ್ತಾನೆ ಭಗವಂತ. ಅವನು ನಿಜವಾಗ್ಲೂ ಭಗವಂತನನ್ನು ಪಡೆಯೋದಕ್ಕೆ ಅರ್ಹನಾಗಿರುವಂತಹ ವ್ಯಕ್ತಿ ಅಂತ ಕೂಡ ಆ ಭಗವಂತ ಹೇಳಿದ್ದಾನೆ. 2ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾನೆ. ಆ ಶ್ಲೋಕದಲ್ಲಿ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಅಲ್ಲಿ ಭಗವಂತ ಹೇಳ್ತಾನೆ, ಹೇ ಪುರುಷ ಶ್ರೇಷ್ಠನೇ, ಯಾಕೆ ಅಂತಂದರೆ ಸುಖ ದುಃಖಗಳನ್ನು ಸಮಾನವಾಗಿ ತಿಳ್ಕೊಳ್ಳುವಂಥ ಧೀರ ಪುರುಷನನ್ನು ಈ ಇಂದ್ರಿಯ ಮತ್ತು ವಿಷಯಗಳ ಸಂಯೋಗ ಅನ್ನೋದು ವ್ಯಾಕುಲಗೊಳಿಸೋದಿಲ್ಲ. ಅವನು ಮೋಕ್ಷಕ್ಕೆ ಯೋಗ್ಯನಾಗಿರ್ತಾನೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾನೆ. ಎಷ್ಟು ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಗಮನವಿಟ್ಟು ನಾವು ಆತ್ಮ ಏನು ಅಂತ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಯಿತಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.